ಗುರುಗಳೇ, ಹೇಳಿ ಮಹಾರಾಜ. ಮಹಾಮಂತ್ರಿಗಳೇ, ಮಹಾರಾಜರೇ, ನಾವು ಚಕ್ರವರ್ತಿ ಸಾಮ್ರಾಟರಾಗಲು ಉಳಿದಿರುವುದು ಕೇವಲ 2 ಹೂದಾನಿಗಳು. ಒಂದು ಒಡೆದಿದೆ, ಆದರೆ ಚಿಂತೆ ಇಲ್ಲ. ನಮಗೆ ನಮ್ಮ ಪರಾಕ್ರಮದಲ್ಲಿ ವಿಶ್ವಾಸವಿದೆ. ನಾವು ಈ ಒಡೆದಿರುವ ಹೂದಾನಿಯನ್ನು ನಮ್ಮ ಪರಾಕ್ರಮದಿಂದ ಸಮಗೊಳಿಸುವೆವು. ಹೌದು ಮಹಾರಾಜರೇ, ಸತ್ಯವಾದ ಮಾತು ಮಹಾರಾಜರೇ. ಈ 2 ಹೂದಾನಿಗಳ ದಾಯಿತ್ವವನ್ನು ನಿಮಗೆ ನೀಡುತ್ತಿದ್ದೇವೆ. ಏನು? ಮಹಾರಾಜರೇ, ಅದು ನಾನು ಮಚಲಿ ಅಂದ್ರೆ ಮಚಲಿಪಟ್ಟಣಂ. ನಾನು ಅತ್ಯವಶ್ಯಕ ಕೆಲಸಕ್ಕಾಗಿ ಮಚಲಿಪಟ್ಟಣಕ್ಕೆ ಹೋಗಬೇಕಾಗಿದೆ. ಮತ್ತೆ ಗಡಿಯಲ್ಲಿರುವ ಸೈನ್ಯವನ್ನು ಗಮನಿಸಬೇಕಾಗಿದೆ ಮಹಾರಾಜರೇ. ಮತ್ತೆ ನಾನು ಹೋಗುವುದು ಅವಶ್ಯವಾಗಿದೆ. ಒಳ್ಳೆಯದು ಮಹಾಮಂತ್ರಿಗಳೇ. ಮಹಾರಾಣಿ ಚಿನ್ನಾದೇವಿ, ಹೇಳಿ ಮಹಾರಾಜರೇ. ನೀವು ನಮ್ಮ ಮೊದಲನೇ ಮಹಾರಾಣಿ. ಈ 2 ಹೂದಾನಿಗಳ ದಾಯಿತ್ವವನ್ನು ನಿಮಗೆ ನೀಡುತ್ತಿದ್ದೇವೆ. ಮಹಾರಾಜರೇ, ನಮಗಿದು ಬೇಡ. ಮರಣದಂಡನೆಯನ್ನು ನೀಡುವ ಈ ಹೂದಾನಿಗಳ ರಕ್ಷಣೆ. ಏನೆಂದಿರಿ ನೀವು? ಮಹಾರಾಜರೇ, ಇವು ಅತ್ಯಂತ ಮಹತ್ವಪೂರ್ಣವಾದ ಹೂದಾನಿಗಳು ಎಂದು ಹೇಳುತ್ತಿದ್ದೆವು. ಇವು ಮಹಾಮಂತ್ರಿಗಳ ಹತ್ತಿರವಿದ್ದರೆ ಸುರಕ್ಷಿತವಾಗಿರುತ್ತವೆ. ಆದರೆ ಮಹಾಮಂತ್ರಿಗಳು ಮಚಲಿಪಟ್ಟಣಕ್ಕೆ ಹೋಗುತ್ತಿದ್ದಾರೆ. ಹೌದು ಹೌದು ಮಹಾರಾಜರೇ, ಈ ಕುಂಡಗಳು ಅತ್ಯಂತ ವಿಶೇಷವಾಗಿವೆ ಮಹಾರಾಜರೇ. ನಿಮ್ಮನ್ನು ಚಕ್ರವರ್ತಿ ಸಾಮ್ರಾಟರನ್ನಾಗಿಸುತ್ತವೆ ಈ ಕುಂಡಗಳು. ಮಹಾರಾಜರೇ, ಇದು ನಮ್ಮ ಸೌಭಾಗ್ಯ ಮಹಾರಾಜರೇ. ಇದರ ರಕ್ಷಣಾ ಕಾರ್ಯವನ್ನು ಮಹಾರಾಣಿಯವರ ಜೊತೆ ನಮಗೂ ನೀಡಿ. ಒಳ್ಳೆಯದು ಒಳ್ಳೆಯದು ಮಹಾರಾಣಿ. ನಾವು ಈ 2 ಹೂದಾನಿಗಳ ದಾಯಿತ್ವವನ್ನು ನಿಮಗೂ ಹಾಗೂ ಮಹಾರಾಣಿ ಚಿನ್ನಾದೇವಿಗೆ ನೀಡುತ್ತೇವೆ. ನಾವು ಉಳಿದುಕೊಂಡೆವು. ಮಹಾರಾಜರೇ, ನಾವು ನಿಮ್ಮ ಆಜ್ಞೆಯನ್ನು ಖಂಡಿತ ಪಾಲಿಸುತ್ತೇವೆ. ಆದರೆ ನೀವು ನಮಗೆ ಒಂದೇ ಹೂದಾನಿಯನ್ನು ನೀಡಿರಿ, 2 ಈ ಸಭೆಯಲ್ಲಿ ಇನ್ನೂ ಸಮರ್ಥರಿದ್ದಾರೆ. ಗುರುಗಳೇ, ಹೇಳಿ ಮಹಾರಾಜರೇ. ಗುರುಗಳೇ, ನಮ್ಮ ಹಿರಿಯ ಮಹಾರಾಣಿ ಹೇಳುತ್ತಿರುವುದು ನಿಜವೇ. 1 ಹೂದಾನಿಯ ದಾಯಿತ್ವ ಇವರದು ಹಾಗೂ ಇನ್ನೊಂದು ಹೂದಾನಿಯ ದಾಯಿತ್ವ ನಿಮಗೆ ನೀಡುತ್ತಿದ್ದೇವೆ. ದನಿ ಮುದುಕ ಸಿಕ್ಕಾಕೊಂಡ. ಒಳ್ಳೆದಾಯ್ತು. ಕಳ್ಳು ಬೆಕ್ಕು ಸಿಕ್ಕಾಕೊಳ್ಳೋ ಸಮಯ ಬಂತು. ಇಲ್ಲ, ನಾವು ನಾವು ನಾವೇ ಮಹಾರಾಜರೇ. ನಮಗಾಗಲಿ ಈಗ ಎಷ್ಟೋ ಜವಾಬ್ದಾರಿಗಳಿವೆ ಮಹಾರಾಜರೇ. ಅದರೊಂದಿಗೆ ಇನ್ನೊಂದು. ಗುರುಗಳೇ, ನೀವು 3 ಹೂದಾನಿಯ ದಾಯಿತ್ವ ತೆಗೆದುಕೊಳ್ಳಲು ಉತ್ಸುಕರಾಗಿದ್ದೀರಿ. ನೀವೇ ಹೇಳುತ್ತಿದ್ದೀರಲ್ಲ, ಈ 3 ಪೂಜೆ ಮಾಡುವೆವು, ಅಭಿಷೇಕ ಮಾಡುವೆವೆಂದು. ಈಗ 1 ದಾಯಿತ್ವ ನಿಮ್ಮದಾಗಿದೆ. ಅದು ನಾವು ಮಹಾರಾಜರೇ. ಕ್ಷಮಿಸಿ ನಮ್ಮನ್ನು ಗುರುಗಳೇ. ನಾವು ನಿಮಗೆ 2 ಹೂದಾನಿಯ ದಾಯಿತ್ವವನ್ನು ನೀಡಲಾರೆವು. ಕೇವಲ 1 ದಾಯಿತ್ವ ನಿಮ್ಮದು. ಮಹಾರಾಜರೇ, ನಾವು ಈ ಹೂಕುಂಡವನ್ನು ಎಷ್ಟು ದಿನಗಳ ಕಾಲ ಕಾಪಾಡಬೇಕು? ಏನೆಂದಿರಿ ಗುರುಗಳೇ? ಮಹಾರಾಜರೇ, ಈ ಹೂಕುಂಡವನ್ನು ನಾವು ಎಷ್ಟು ದಿನಗಳ ಕಾಲ ಕಾಪಾಡಬೇಕು? ನಿಮ್ಮೆಲ್ಲ ಕನಸುಗಳು ಸಾರ್ಥಕವಾಗುವವರೆಗೆ ಎಂದು ನೀವು ಮಹಾಗುರುಗಳು ಹಾಗೂ ನಾವು ಚಕ್ರವರ್ತಿಗಳಾಗುವವರೆಗೆ. ಆಯ್ತು ಮಹಾರಾಜರೇ. ಸಭೆ ಸಮಾಪ್ತಿಯಾಯಿತು. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಣಿ ಚಿನ್ನಾದೇವಿಯವರಿಗೆ ಮಹಾರಾಣಿ ತಿರುಮಲಾಂಬ ದೇವಿಯವರಿಗೆ. ಬೇಡ 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 ಸ್ವಲ್ಪದಲ್ಲೇ ಉಳ್ಕೊಂಡ್ರ ಗುರುಗಳು. ಮಾವಿನಕಾಯಿ
ಹುಣಸೆಕಾಯಿ, ಶ್ರೀಗಂಧ. ಅಮ್ಮ ಗರ್ಭಿಣಿ ಇದ್ದಾಗ ಗಂಧನೂ ತಿಂತಾರಾ? ತಿನ್ನೋದಿಲ್ಲ, ಮೈಗೆ ಹಚ್ಕೊಳ್ತಾರೆ. ಅದರಿಂದ ದೇಹ ತಣ್ಣಗಿರುತ್ತೆ. ಹೌದಾ? ಆದ್ರೆ ಅಮ್ಮ ಇಷ್ಟೊಂದು ಗಂಧನ ಯಾರು ಕೊಡ್ತಾರೆ? ರಾಮ, ನಾನ್ ಪುಡಿ ಮಾಡ್ತೀನಿ. ಇದಕ್ಕಾಗಿನೇ ತಾನೇ ನಾನು ಹುಟ್ಟಿರೋದು ಅಲ್ವಾ ಅಮ್ಮ? ಶಾರದಾ ಗರ್ಭವತಿ ಆಗಿದ್ದಾಗಿಂದ ಎಲ್ಲವೂ ನನ್ನ ತಲೆ ಮೇಲೆ ಬಂದಿದೆ. ಅಮ್ಮ ಏನೋ ಹೇಳ್ತಾ ಇದಾರೆ. ಇಲ್ಲ 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 ಅಮ್ಮ, ನಾನು ಏನು ಹೇಳಿಲ್ಲ. ಏನೂ ಇಲ್ಲ. ಅಮ್ಮ ಇನ್ನೇನ್ ಬರೀಲಿ? ಗಂಟೆ. ಎಷ್ಟು ದಿನ ಆಯ್ತು ನನ್ಗೆ ಗಂಟೆನೆ ಕೊಸಿಲ್ಲ. ನನ್ ಎಷ್ಟೋ ಗಂಟೆಗಳು ಕಲ್ದೋಗ್ಬಿಟ್ಟಿದೆ. ಮತ್ತೆ ನನ್ ಗಂಟೆಗಳ ಸಂಖ್ಯೆನು ಕಡಿಮೆ ಆಗ್ಬಿಟ್ಟಿದೆ. ಯಾವ ಗಂಟೆನೂ ತಗೊಳ್ಳೋದಿಲ್ಲ. ಈ ಪಟ್ಟಿ ಶಾರದಾಗ್ ಬೇಕಾಗಿರುವ ಸಾಮಗ್ರಿಗಳ ಬಗ್ಗೆ ಮಾತ್ರ. ಇನ್ನೇನ್ ಬರೀಲಿ? 1 ಸೇರು ಗೋಡಂಬಿ, 1.5 ಸೇರು ಬಾದಾಮಿ, 1 ಸೇರು ರವೆ. ಅಮ್ಮ ರವೆ ಉಂಡೆ ಮಾಡಕ್ಕೆ ಇಷ್ಟೆಲ್ಲ ಬೇಕಾಗುತ್ತಾ? ಹಾಗೆ ಅಮ್ಮ, ಇಲ್ಲ ಸುಮ್ನೆ ಕೇಳಿದೆ. ಪೂರ್ತಿ ವಿಜಯನಗರಕ್ಕೆ ರವೆ ಉಂಡೆ ಮಾಡ್ತಿದ್ಯಾ? ಇಲ್ಲ ಏನಂದ್ರೆ ಶಾರದಾ ಇಷ್ಟೊಂದು ಹೇಗ್ ತಿಂತಾಳೆ? ನಾನು ತಿಂತೀನಿ. ರವೆ ಉಂಡೆ ಅಂದ್ರೆ ನನ್ಗೂ ಇಷ್ಟ. ಸುಮ್ನೆ ರವೆ ಉಂಡೆ ತುಂಬಾ ಇಷ್ಟ, ಆದ್ರೆ ನನ್ಗಂತೂ ಮಾಡೋದಕ್ ಬರೋದಿಲ್ಲ. ಅಮ್ಮ ನಾನಂತೂ ರವೆ ಉಂಡೆ ಮಾಡೋದಿಲ್ಲ. ಸರಿ ಮಾಡ್ಬೇಡ, ಆದ್ರೆ ಈ ಸಾಮಗ್ರಿ ತರ್ಬೇಕಲ್ವಾ? ಹಾ, ಎಲ್ಲಾ ದಿನಸಿಯನ್ನು ನಾನೇ ತರೋದಲ್ವಾ, ಇದನ್ನು ತರ್ತೀನಿ. ಹೌದಾ? ಉಪಕಾರ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಹಾಗೆ ಸುಮ್ನೆ ಪಟ್ಟಿ ಕೊಡು. ಮೊದಲು ಈ ಸಾಮಗ್ರಿ ತಗೊಂಡ್ ಬಾ, ಆಮೇಲೆ ಬೇಕಾದ್ರೆ ಸಭೆಗೆ ಹೋಗು. ರಾಮ, ನಾನು ಬಲ್ತೇನೆ ನಿನ್ ಜೊತೆ. ನಡಿ ಹೋಗೋಣ. ಅನ್ಸುತ್ತೆ ಕೊತ್ವಾಲರಿಗೆ ಅವರ ಹೆಂಡತಿ ಜೊತೆ ಮತ್ತೆ ಜಗಳ ಆಗಿದೆ ಅಂತ. ಇವರಿಗೆ ಶೇಷಾದ್ರಿ ಶರ್ಮಾ ಅವ್ರು ಹೇಳಿರೋ ಪೂಜೆ ಮಾಡಿಸ್ಬೇಕು, ಆವಾಗ್ಲೇನೆ ಎಲ್ಲ ಸರಿ ಹೋಗೋದು. ಪ್ರತಿದಿನ ಇವ್ರದ್ದು ಇದೇ ಗೋಳು. ತಗೊಳ್ಳಿ ಅಮ್ಮ ನಿಮ್ ದಿನಸಿ. ಮಾವಿನಕಾಯಿ, ಹುಣಸೆಕಾಯಿ, ಶ್ರೀಗಂಧ, 1 ಸೇರು ಗೋಡಂಬಿ, 1.5 ಸೇರು ಬಾದಾಮಿ. ಇದು ತಗೋ ರವೆ. ಎಲ್ಲ ಸರಿ ಅಲ್ವಾ? ಏನ್ ಸರಿ ಇದೆ? ನಾನು 1 ಸೇರು ರವೆ ಅಂತ ಹೇಳಿದ್ದೆ, ಆದ್ರೆ ನೀನು 1 ಪಾವ್ ತಗೊಂಡ್ ಬಂದಿದ್ಯಾ. 1 ಸೇರು ಹೇಳಿದ್ರಾ? ಬರೀ ಹೇಳಿರ್ಲಿಲ್ಲ, ಬರೆದ್ ಕೊಟ್ಟಿತ್ತು. ಓ, ಖಂಡಿತವಾಗಿಯೂ ಅಂಗಡಿ ಮಾಲೀಕರು ಅಳಿಯೋದ್ರಲ್ಲಿ ಏನೋ ವ್ಯತ್ಯಾಸ ಮಾಡಿದ್ದಾರೆ. ನೀನ್ ಕೊಟ್ಟಿದ್ ಚೀಟಿ ಅವ್ರು ಕೊಟ್ಟಿದ್ನಲ್ಲ, ಅವರೇ ರವೆ ಕಮ್ಮಿ ಕೊಟ್ಟಿದ್ದಾರೆ. ಇದೆಲ್ಲ ನನ್ನ ಹಣೆ ಬರಹ. ಶೆಟ್ಟಿ ಅವರಿಂದ ಏನ್ ತಪ್ಪಾಗಿಲ್ಲ, ಬೇಕು ಅಂತ ಇವ್ರೇ ಕಡಿಮೆ ತಂದಿದ್ದಾರೆ ರವೆನ. ಶಾರದಾ, ಏನಂತ ಮಾತಾಡ್ತಿದ್ಯಾ? ನಾನು 1 ಸೇರು ಬಾದಾಮಿ, 1.5 ಸೇರು ಗೋಡಂಬಿ ಪೂರ ತಂದಿರೋದಕ್ಕೆ 1 ಚಿನ್ನದ ನಾಣ್ಯ ಆಗಿದೆ. ಅಂತದ್ರಲ್ಲಿ ರವೆ ತರೋದಕ್ಕೆ ಜಿಪ್ಪಣ್ತನ ಮಾಡ್ತೀನಾ? ಏನ್ ಮಾಡೋದು? ಗೋಡಂಬಿ ಮತ್ತು ಬಾದಾಮಿನ ಅದನ್ನ ಹಾಕೋದಕ್ಕೆ ರವೆ ಬೇಕಲ್ವಾ ಸರಿಯಾಗಿ? ಅದನ್ನ ನೀನು ಪಾವ್ ತಗೊಂಡ್ ಬಂದಿದ್ಯಾ. ನೀನ್ ಅನ್ಕೊಂಡಿರ್ತೀಯ ರವೆನೇ ಇಲ್ಲ ಅಂದ್ಮೇಲೆ ರವೆ ಉಂಡಿನೂ ಇಲ್ಲ ಅಂತ. ಹೌದು ಅಮ್ಮ, ಇವ್ರು ಅನ್ಕೊಂಡಿರ್ತಾರೆ ರವೆನೇ ಇಲ್ಲ ಅಂದ್ಮೇಲೆ ರವೆ ಉಂಡಿನೇ ಮಾಡಕ್ಕಾಗಲ್ಲ. ನೋಡಿ ಅಮ್ಮ, ಈಗ್ಲಿಂದಾನೇ ಉಳಿತಾಯ ಮಾಡ್ತಾ ಇದ್ದಾರೆ. ನಮಗೋಸ್ಕರ ಅಲ್ದೇ ಇದ್ರು ಹೊಟ್ಟೆಲಿರೋ ಮಗುಗೋಸ್ಕರನಾದ್ರೂ ತರ್ಬೇಕಿತ್ತಲ್ವಾ? ನಿರ್ದಯಿ. ಇದು ತಪ್ಪು. ಸ್ವಲ್ಪ ಕಮ್ಮಿ ರವೆ ತಂದಿರೋದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ ಅಲ್ವಾ? ಮಿಕ್ಕಿದ್ದೆಲ್ಲ ದಿನಸಿ ನಾನು ತಂದಿದ್ದೀನಲ್ವಾ? ಗರ್ಭವತಿ ಆಗಿರೋ ಲಾಭ ಪಡಿಬೇಡ ನೀನು. ಪಂಡಿತ ರಾಮಕೃಷ್ಣ ಅವರೇ, ನಮಗೆ ಸಹಾಯ ಮಾಡಿ, ಕೊತ್ವಾಲ್ರನ್ನ ಕಾಪಾಡಿ, ನನ್ನ ಮಕ್ಕಳ ತಂದೆನ ಕಾಪಾಡಿ. ಸಹಾಯ ಮಾಡಿ ರಾಮಕೃಷ್ಣ ಅವರೇ, ಸಹಾಯ ಮಾಡಿ. ಸಮಾಧಾನ. ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಶಾಂತವಾಗಿರಕ್ಕೆ ಹೇಗ್ ಸಾಧ್ಯ? ನಮ್ಮ ಕೊತ್ವಾಲ್ರಿಗೆ, ನನ್ನ ಮಕ್ಕಳ ತಂದೆಗೆ, ನನ್ನ ಸೌಭಾಗ್ಯಕ್ಕೆ, ನನ್ನ ಸಿಂಧೂರಕ್ಕೆ, ನನ್ನ ಬಂಗಾರದಂತ ಗಂಡನ್ಗೆ ಮರಣದಂಡನೆ ವಿಧಿಸಿದ್ದಾರೆ.
ಕಾಪಾಡಿ, ನಮ್ಮಪ್ಪನ್ ಉಳ್ಸ್ಕೊಡಿ, ನಮ್ಮಪ್ಪನ್ ಬದುಕ್ಸಿ, ದಯವಿಟ್ಟು ನಮ್ಮಪ್ಪನ್ ಕಾಪಾಡಿ, ನಮ್ಮಪ್ಪನ್ ಜೀವ ಉಳಿಸಿ, ನಮ್ಮಪ್ಪನ್ ಕಾಪಾಡಿ, ದಯವಿಟ್ಟು. ಚಿಕ್ಕರಾಣಿಯವರೇ, ಜಾಗೃತರಾಗಿರಿ. ನಮ್ಮ ಬಲಿಷ್ಠವಾದ ಕೈಗಳಿಂದ ಇದನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೆ. ಮಹಾರಾಣಿ ಚಿನ್ನಾದೇವಿಯವರೇ, ನೀವು ಚಿಂತಿಸಬೇಡಿ. ಕೊಂಡಕ್ಕೇನು ಆಗ್ಲಿಲ್ಲ. ಹೂದಾನಿಯೆಲ್ಲ ನಮ್ಮ ಪ್ರಾಣ ಉಳಿಯಿತು. ಚಿಕ್ಕರಾಣಿಯವರೇ, ನೀವಿದನ್ನು ಒಂದು ಸುರಕ್ಷಿತ ಸ್ಥಾನದಲ್ಲಿರಿಸಿ, ಅಲ್ಲವೇ? ಇದನ್ನು ನೀವು ಎಲ್ಲಿ? ಕಪಾಟಿನ ಮೇಲೆ ಇಟ್ಟು ಬಿಡೋಣ. ಇಲ್ಲ, ಆ ಕಪಾಟಿನ ಮೇಲಲ್ಲ. ಯಾವ್ದಾದರೂ ಕಾಲು ತಗುಲಿ ಮೇಲಿಂದ ಬಿದ್ದು ಒಡೆದು ಹೋದರೆ ಅದಕ್ಕೆ ಶಿಕ್ಷೆ ಏನು ಗೊತ್ತೇ? ಮರಣದಂಡನೆ. ನಾವು ಹೀಗೆ ಮಾಡೋಣ, ಇದನ್ನು ಕಪಾಟಿನ ಮೇಲಲ್ಲ, ಕಪಾಟಿನ ಒಳಗಿಡೋಣ, ನಮ್ಮ ಆಭರಣಗಳ ಜೊತೆಗೆ. ಅಲ್ಲಿ ಸುರಕ್ಷಿತವಾಗಿರುತ್ತದೆ. ಬನ್ನಿ. ಇಲ್ಲ, ಚಿಕ್ಕರಾಣಿಯವರೇ, ಇಲ್ಲ. ಕಪಾಟನ್ನು ತೆಗೆಯಲು ಹೋಗಿದ್ದು ಬಿದ್ದು ಬಿಟ್ಟರೆ? ಇಲ್ಲ, ನಾವಿದನ್ನು ಎಂತಹ ಸ್ಥಳದಲ್ಲಿಡಬೇಕು ಎಂದರೆ ನಾವದನ್ನು ಹೆಚ್ಚು ಉಪಯೋಗಿಸಬಾರದು. ಅರಮನೆಯಲ್ಲಿ ಅಂತಹ ಸ್ಥಳ ಎಲ್ಲಿದೆ ಮಹಾರಾಣಿಯವರೇ? ಇದೇ ಅಲ್ಲ, ನಿಮ್ಮ ಗ್ರಂಥಾಲಯ. ನೀವು ನಿಮ್ಮ ಪಾಕಕಲೆಯ ಸಂಬಂಧಿತ ಯಾವ ಪುಸ್ತಕವನ್ನು ಮುಟ್ಟುವುದಿಲ್ಲವಲ್ಲ, ಅದಕ್ಕಾಗಿ ನೀವು ಹೋಗದ ಸ್ಥಳವನ್ನೇ ನಾವು ಉಪಯೋಗಿಸೋಣ. ಮಹಾರಾಣಿ ಚಿನ್ನದೇವಿಯವರೇ, ನಮಗೆ ಈ ವಿಷಯದಲ್ಲಿ ಮಾತನಾಡಲು ಇಷ್ಟವಿಲ್ಲ. ಈಗ ಈ ಹೂಕುಂಡ ಇಲ್ಲಿಯೇ ಇರುತ್ತದೆ, ನಮ್ಮ ಕಣ್ಣೆದುರೆ. ಬಿಡಿ ತಿರುಮಲಾಂಬೆಯವರೇ, ನಿಮಗೆ ನಾನು ಹೇಳಲಿಲ್ಲವೇ? ಈ ಹೂದಾನಿಯು ಸುರಕ್ಷಿತ ಸ್ಥಳದಲ್ಲಿಯೇ ಇಡಲಾಗುತ್ತದೆ. ಇಲ್ಲ, ಇದು ಇಲ್ಲಿಯೇ ಇರುತ್ತದೆ, ನಮ್ಮ ಕಣ್ಣೆದುರೆ. ಬಿಡಿ ಮಹಾರಾಣಿ, ಇದನ್ನು ಮರೆಯದಿರಿ. ಮಹಾರಾಜರು ಈ ಹೂದಾನಿಯ ಸುರಕ್ಷತೆಯನ್ನು ನಮ್ಮಿಬ್ಬರಿಗೂ ನೀಡಿದ್ದಾರೆ. ನಮ್ಮ ಅಭಿಪ್ರಾಯಕ್ಕೂ ಅಷ್ಟೇ ಗೌರವ ನೀಡಬೇಕು. ಹಾಗೆ ಆಗಲಿ. ಈಗ ಈ ಹೂಕುಂಡ ನಮ್ಮಿಬ್ಬರ ಕಣ್ಗಾವಲಲ್ಲಿ ಇಲ್ಲೇ ಇರಲಿ. ಸರಿ. ಹೇ ಭಗವಂತ, ತಿಳಿದು ಎಂತಹ ತಪ್ಪಿಗೆ ಸಿಕ್ಕಾಕೊಂಡೆ ನಾನು. ಹಗಲು ರಾತ್ರಿ ಈ ಹುಕುಂಡದ ರಕ್ಷಣೆ ಮಾಡುವುದೇ ನಮ್ಮ ಕೆಲಸವಾಯಿತೇ. ಓಹೋ, ಮಹಾನ್ ರಾಜಗುರು ತಾತಾಚಾರ್ಯ ಅವರೇ, ಎಂತಹ ಮೂರ್ಖ ಕೆಲಸ ಮಾಡಿಕೊಂಡಿರಿ. ಚೆಂಡಿನೊಂದಿಗೆ ಯಾರು ಆಟ ಆಡುತ್ತಿದ್ದಾರೆ? ಚೆಂಡಲ್ಲಿದೆ. ಇಲ್ಲೇ ಎಲ್ಲೋ ಮೂರ್ಖರೇ, ಏನು ಮಾಡುತ್ತಿರುವಿರಿ? ಗುರುಜಿ, ನಾವು ಚೆಂಡು ಹೊಡೆಯೋ ಆಟ ಆಡ್ತಿದ್ವಿ ಗುರುಜಿ. ತುಂಬಾ ಮಜವಾಗಿದೆ. ಬಾಯಿ ಮುಚ್ಚಿ. ಇದೇನು ಕ್ರೀಡಾಂಗಣ ಎಂದುಕೊಂಡರೆ ಈ ಚೆಂಡಿನಿಂದ ಹೊಡೆದುಕೊಳ್ಳುವ ಆಟವಾಡಲು? ಹೋಗಿ ಹೊರಗಡೆ ನಿಮ್ಮ ಚೆಂಡಿನಿಂದ ಆಟ ಆಡಿಕೊಳ್ಳಿ. ನೋಡಿ, ಇನ್ನೊಮ್ಮೆ ಈ ಚೆಂಡು ಒಳಗಡೆ ಬಂದರೆ ನಾನು ನಿಮ್ಮನ್ನು ಮಾಡ್ತೇನೆ. ಇದು ಮಹಾರಾಜ ಕೃಷ್ಣದೇವರಾಯರ ಬಹುಮೂಲ್ಯ ಚಮತ್ಕಾರಿ ಹೂಕುಂಡ ಇಲ್ಲೇ ಇದೆ. ಅದರ ಮೇಲೆ ಏನಾದರೂ ಚೆಂಡು ಬಿದ್ದರೆ, ಅದು ಒಡೆದು ಹೋದರೆ ನಮಗೆ ಮರಣದಂಡನೆ ಶಿಕ್ಷೆ ಆಗುವ ಮೊದಲೇ ನಾವು ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತೇವೆ. ಇವರೆಲ್ಲಿ ಹೋದರು? ಹೂಕುಂಡ ಎಲ್ಲಿ ಹೋಯ್ತು? ಅಯ್ಯೋ, ನಾನು ಇಲ್ಲೇ ಇಟ್ಟಿದ್ದೆ. ದನಿಮನಿ, ಅರೆ, ಹೂಕುಂಡ ಎಲ್ಲಿ ಹೋಯ್ತು? ಮನಿ ನೋಡಿಗ ಹೊಡಿತೀನಿ, ಎಲ್ಲಾನು ಚೂರ್ ಆಗ್ಬಿಡ್ಬೇಕು. ಬೇಡ. ಈಗ ನನ್ ಬಾರಿ, ಇದು ನನ್ ಬಾರಿ. ಇದಕ್ಕೆ ನಾನು ಹೊಡಿತೀನಿ ಇವಾಗ. ಅಯ್ಯೋ ಮೂರ್ಖರೇ, ಬೇಡ. ಗುರುಗಳೇ, ನಮ್ಮ ಆಟನ ಯಾಕೆ ಕೆಡಿಸ್ತಾ ಇದ್ದೀರಾ? ಆ ಹೂಕುಂಡ ಇಲ್ಲ ಇಡಿ, ನಾವು ಆಟ ಆಡ್ಬೇಕು. ಗುರುಗಳೇ, ಅಯ್ಯೋ, ಈ ಮುದುಕ ಒಳಗ್ ತಗೊಂಡು ಹೋಗ್ಬಿಟ್ಟ. ಇಲ್ಲ ಅಂದ್ರೆ ನಾವಿವತ್ತು ಗುರುಗಳು ನಮ್ಮ ಆಟಕ್ಕೆ ನೀರ್ ಹಾಕ್ಬಿಟ್ರು. ಕ್ಷಮಿಸಿ ಗುರುಗಳೇ, ಕ್ಷಮಿಸಿ. ನೀವು ನನ್ನ ಚಾಕುವನ್ನು ತೆಗೆದುಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ತರಕಾರಿ ಕತ್ತರಿಸಬೇಕಿದೆ. ನಾವು ಆ ಕುಂಬಳಕಾಯಿಗಳನ್ನು ಕತ್ತರಿಸುತ್ತೇವೆ. ನೀವ್ಯಾಕೆ ಕಷ್ಟಪಡುತ್ತೀರಿ? ನಾವಿದ್ದೇವಲ್ಲ, ನಾವು ಕತ್ತರಿಸಿ ಕೊಡುತ್ತೇವೆ. ಆದರೆ ಕುಂಬಳಕಾಯಿ ಎಲ್ಲಿದೆ? ತನಿ ಮನಿಯ ತಲೆಗಳು ಇವೇ ಕುಂಬಳಕಾಯಿಗಳು. ಇವರ ತಲೆಯಲ್ಲಿ ಗೊಬ್ಬರ ತುಂಬಿದೆ.
ಇವತ್ತು ತರಕಾರಿಯಲ್ಲ ಅವರ 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 ಬೆರಳುಗಳನ್ನು ಕತ್ತರಿಸಿ ತಿನ್ನುತ್ತೇವೆ. ಇಲ್ಲ 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 ಗುರುಗಳೇ, ಇಲ್ಲ. ಅಯ್ಯೋ ಈಶ್ವರ, ನೀವು ಮಾಂಸಾಹಾರಿಗಳೇ? ಹೌದು, ನರಭಕ್ಷಕರಾಗುತ್ತೇವೆ ನಾವು. ಈ ದಿನ ಇವರ ಬೆರಳುಗಳನ್ನು ಕತ್ತರಿಸಿ ಸಮಸ್ಯೆಯ ಮೂಲವನ್ನೇ ಕತ್ತರಿಸುತ್ತೇವೆ. ಕ್ಷಮಿಸಿ ಗುರುಗಳೇ, ಕ್ಷಮಿಸಿ. ಇನ್ ಮುಂದೆ ಯಾವ ಆಟನೂ ಆಡೋದಿಲ್ಲ. ಓಡು 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 ಓಡು. ಮಹಾರಾಣಿ ಚಿನ್ನಾದೇವಿ, ಮಹಾರಾಜರು ನಿಮ್ಮನ್ನು ಕರೆಯುತ್ತಿದ್ದಾರೆ. ನಮಗೂ ಕಿವಿ ಇದೆ, ನಮಗೂ ಕೇಳಿಸುತ್ತದೆ. ಹಾಗಿದ್ದರೆ ಹೊರಡಿ. ನಿಮ್ಮ ಎದುರಿಗೆ ಈ ಹೂದಾನಿಯನ್ನು ಬಿಟ್ಟು ನಾವು ಹೋಗುವುದಿಲ್ಲ. ನಿಮ್ಮ ಮಾತಿನ ಅರ್ಥವೇನು? ಈಗ ನೀವು ಹೋಗಿ. ಮಹಾರಾಜರು ಹಸಿದಿರಬಹುದು, ಅವರಿಗೇನಾದರೂ ಬೇಕಾಗಿರಬಹುದು, ಅದನ್ನು ವ್ಯವಸ್ಥೆ ಮಾಡಬೇಕಲ್ಲವೇ? ಹೋಗಿ, ಹೊರಡಿ ಎಂದೆ. ಹಾಗೆ ಆಗಲಿ. ಏನಾಯ್ತು? ಏಕೆ ತೆರಳಲಿಲ್ಲ? ನಾವ್ಯಾಕೆ ಹೊರಡಬೇಕು? ಮಹಾರಾಜರು ನಿಮ್ಮನ್ನು ಕರೆದಿದ್ದಾರೆ, ನೀವು ಹೊರಡಿ. ಮಹಾರಾಣಿ ತಿರುಮಲಾಂಬಾ, ಈ ಬಾರಿ ನಿಮ್ಮನ್ನು ಕರೆದಿದ್ದಾರೆ. ನನಗೂ ಕೇಳಿಸಿತು, ನನಗೂ ಕಿವಿ ಇದೆ, ಅದು ಕೂಡ ಎರಡೆರಡು. ಆದರೆ ನಾವಂತೂ ಹೋಗುವುದೇ ಇಲ್ಲ. ನಾವು ಕೂಡ ಇಲ್ಲೇ ಕುಳಿತು ಈ ಕುಂಡವನ್ನು ಕಾಯುತ್ತೇವೆ. ಹಾ, ಸೇವಕರೇ, ತುಂಬಾ ಚಿಂತೆ ಮಾಡಿದ್ಮೇಲೆ ನಮ್ಗೆ ಹಸುವಾಗುತ್ತೆ. ತಿನ್ನೋದಕ್ಕೆ ಏನಾದ್ರೂ ಇದೆಯಾ? ನನ್ ಮಕ್ಕಳು ಕೂಡ ಮಧ್ಯಾಹ್ನ ಆದ್ಮೇಲೆ ಏನು ತಿಂದೇ ಇಲ್ಲ. ಖಂಡಿತ ನಾವು ತಗೊಂಡ್ ಬರ್ತೇವೆ. ಹಾ, ಏನು ರಾಮ, ಅವರಿಗೆ ಮತ್ತು ಅವರ ಮಕ್ಕಳಿಗೆ ಉದ್ದಿನ ವಡೆ ಮಾಡಿ ಹಾಕು. 1 2 3 4. ಏನ್ ಮಾಡ್ತಾ ಇದ್ಯಾ? ನಿಂತ್ಕೊಂಡೇ ಇದೆಯಾ? ಹೋಗು ಬೇಗ. ಎಣಿಸ್ತಿದ್ದೀನಿ ಅಮ್ಮ. ಹೊರಗಡೆ ಹೋಗಿ ಬಾದಾಮ್ ಪುರಿ ತರ್ತೀನಿ. ಉದ್ದಿನ ವಡೆ ಖಾಲಿ ಆಗೋಗಿದೆ. ನೀನ್ ಹೋಗಿ ಬೇಳೆ ರುಬ್ಬು. ಮಕ್ಕಳಿಗೆ ಉದ್ದಿನ ವಡೆನೇ ಬೇಕಂತೆ, ಉದ್ದಿನ ವಡೆನೇ ತಿಂತಾರೆ. ಮೊದಲೇ ಶಾರದನಿಂದ ಎಲ್ಲಾ ಕೆಲಸ ನನ್ನ ತಲೆ ಮೇಲೆ ಬಂದಿದೆ. ಈಗ ನೋಡಿದ್ರೆ ಕೊತ್ವಾಲರ ಮಕ್ಕಳೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ. ಎಂತಹ ದೃಶ್ಯ! ಮಹಾರಾಜರ ವಿಶೇಷ ಸಲಹಾಗಾರರು ಅಡುಗೆ ಮನೆಯಲ್ಲಿ ಬೇಳೆ ರುಬ್ಬುತ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ರಾಮ. ಬಾಯಿ ಮುಚ್ಚು, ನೀನ್ ನನ್ನ ಮಿತ್ರ ಅಲ್ವಾ? ಒಂದ್ ಕೆಲಸ ಮಾಡು, ನನ್ ತಲೆ ತಿನ್ನೋದನ್ನ ಬಿಟ್ಟು ಶಾಂತವಾಗಿ ಕೂರ್ಬಾರ್ದಾ? ಎಷ್ಟೊಂದು ಸ್ವಾದಿಷ್ಟವಾಗಿದೆ. ಹಾ, ಹೌದಾ? ತಿನ್ನಿ ತಿನ್ನಿ ತಿನ್ನಿ. ಏನಿನ್ನು ತಿನ್ನು. ಉದ್ದಿನ ವಡೆ ಎಲ್ಲ ಖಾಲಿ ಆಗಿದೆ. ಎತ್ಕೊಳ್ಳಿ. ಏನು? ಅಡಿಗೆ ಮನೆಯಲ್ಲಿ ಬೇಳೆ ಇದೆ, ಅದನ್ನ ತಗೊಂಡ್ ರುಬ್ಬಿ ಇನ್ನೊಂದ್ ಸ್ವಲ್ಪ ವಡೆ ಮಾಡಿ. ಹೌದು, ನೀನ್ ಹೋಗಿ ಬೇಳೆ ರುಬ್ಬು, ನಾನ್ ಬಂದು ವಡೆ ಮಾಡ್ಕೊಡ್ತೀನಿ. ಹಾ, ಇನ್ನೂ ಬೇಳೆ ರುಬ್ಬೇಕಾ? ಹಾ. ಈ ಕೊತ್ವಾಲರನ್ನ ಬೇಗ ಸಮಸ್ಯೆಯಿಂದ ಹೊರಗೆ ತಂದ್ಬಿಡ್ಬೇಕು. ಓಹೋ, ಹೌದು ರಾಮ, ಕೊತ್ವಾಲರ ಮರಣದಂಡನೆಯಾಗುವ ಮೊದಲು ಬೇಳೆಯನ್ನು ರುಬ್ಬಿ ರುಬ್ಬಿ ನಿನ್ನ ಮರಣ ಸಂಭವಿಸಬಹುದು. ಇನ್ನು ಎಷ್ಟೊತ್ತಾಗತ್ತೆ? ಮಕ್ಳಿಲ್ಲಿ ಹಸುವೆಯಿಂದ ಕಾಯ್ತಾ ಇದ್ದಾರೆ. ಆಯ್ತು, ಇನ್ನೇನ್ ತರ್ತೀನಿ, ಬಂದೆ. ನಿಧಾನವಾಗಿ ಮಾಡು ರಾಮ, ನನಗೆ ವಿಶ್ರಾಂತಿ ಮಾಡಲು ಆಗುತ್ತಿಲ್ಲ. ಸುಮ್ಮನೆ ಇರು.